ಸಲ ಚುನಾವಣೆಗೆ ಭದ್ರತೆ ಹೇಗಿರುತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ? ನಮ್ಮ ವ್ಯಾಪ್ತಿಯಲ್ಲಿ ಇದು 17 ಇದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಇದೆ ದಕ್ಷಿಣ ಕನ್ನಡ. ನಾವು ಮಂಗಳೂರು ಸಿಟಿಯವರು 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನು ನೋಡ್ಕೊಡ್ತೀವಿ. ಈ 4 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಭದ್ರತೆಗೋಸ್ಕರ ನಾವು ಇವತ್ತು ಎಲ್ಲ ಸ್ಟಾಫ್ಗೆ ರೂಲ್ ಕಾಲ್ ಮಾಡ್ತಾ ಇದ್ದೀವಿ. ನಾಡಿದ್ದು ಇಲೆಕ್ಷನ್ ಇದೆ, ನಾಳೆ ಮಸ್ಟ್ರಿಂಗ್ ಆಗ್ತಾಯಿದೆ. ಸೊ ಈ ನಡುವೆ ನಾವು ಸುಮಾರು ಒಂದು 1500 ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಿದ್ದೀವಿ ಇಲೆಕ್ಷನ್ ಪ್ರಾಸೆಸ್ ನೋಡ್ಕೊಳ್ಳಿಕ್ಕೆ, ಆ್ಯಂಡ್ ಟು ಎನ್ಶೋರ್ ದಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಆಗಬೇಕು. ಜೊತೆಗೆ ನಮಗೆ ಸಪೋರ್ಟ್ ಕೊಡಲಿಕ್ಕೆ 2 ಕಂಪನಿ ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ ಸಿಕ್ಕಿದೆ. ಜೊತೆಗೆ ಒಂದು ಕಂಪನಿ KSRPದು ಕೂಡ ಬರ್ತಾ ಇದೆ. ಜೊತೆಗೆ ನಮ್ಮ ಸಿಟಿ ಆರ್ಮ್ಡ್ ರಿಸರ್ವ್ ಕೂಡ ಈ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ದೀವಿ. ಸರ್, ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಪೋಲಿಂಗ್ ಸ್ಟೇಷನ್ಸ್ಗಳು ಬರ್ತವೆ, ಅದರಲ್ಲಿ ಎಷ್ಟು ಕ್ರಿಟಿಕಲ್? ಸುಮಾರು 932 ಪೋಲಿಂಗ್ ಸ್ಟೇಷನ್ಸ್ ಈ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಅದರಲ್ಲಿ ಸುಮಾರು 70 ಕ್ರಿಟಿಕಲ್ ಬೂತ್ಸ್ ಆರ್ ದೇರ್. ಸೊ ಕ್ರಿಟಿಕಲ್ ಬೂತ್ಸ್ಗೆ ನಾವು ಸ್ಪೆಷಲ್ ಸಾಧ್ಯತೆಗಳು ಮಾಡಿದ್ದೀವಿ, ನಾರ್ಮಲ್ ಬೂತ್ಸ್ಗೆ ಬೇರೆ ರೀತಿ ಸಾಧ್ಯತೆಗಳು ಮಾಡಿದ್ದೀವಿ. ಸರ್, ಈಗ ಈ ಭದ್ರತೆ ಹೇಗಿರುತ್ತೆ ಸರ್? ಸೊ ಕ್ರಿಟಿಕಲ್ ಬೂತ್ಸಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ರ್ಯಾಂಕ್ದು ಅಧಿಕಾರಿ ಇರ್ತಾನೆ, ಜೊತೆಗೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಹೋಮ್ ಗಾರ್ಡ್ಗೆ ನಿಯೋಜನೆ ಮಾಡ್ತೀವಿ. ನಾರ್ಮಲ್ ಬೂತ್ಸ್ಗೆ ಒಬ್ಬ PC ನಾವು ನೇಮಕ ಮಾಡ್ತೀವಿ, ಅಥವಾ ಹೋಮ್ ಗಾರ್ಡ್ ಇದು PC ರ್ಯಾಂಕ್ಗೆ ನೇಮಕ ಮಾಡ್ತೀವಿ. ಅದೇ ರೀತಿ ಔಟ್ಸೈಡ್ ಪೋಲಿಂಗ್ ಸ್ಟೇಷನ್ ಸ್ಪೆಷಲಿ ಕ್ರಿಟಿಕಲ್ ಎಲ್ಲಿದೆ ಅಲ್ಲಿ ನಾವು ಹಾಫ್ ಸೆಕ್ಷನ್ ಆಫ್ ಸೆಂಟ್ರಲ್ ಫೋರ್ಸಸ್ದು ಅಥವಾ KSRPದು ನೇಮಕ ಮಾಡ್ತಿದ್ದೀವಿ, ಸೊ ದ್ಯಾಟ್ ಆಲ್ ದ ಕ್ರಿಟಿಕಲ್ ಲೊಕೇಶನ್ಸ್ ಆರ್ ವೆಲ್ ಕವರ್ಡ್. ಅದೇ ರೀತಿ ಕಳೆದ ಎಲೆಕ್ಷನ್ಸ್ದಲ್ಲಿ ಅಥವಾ ಬೇರೆ ಬೇರೆ ಎಲೆಕ್ಷನ್ಸ್ ಅಥವಾ ಸಂದರ್ಭದಲ್ಲಿ ಎಲ್ಲಿ ಸಣ್ಣ ಪುಟ್ಟ ಘಟನೆಗಳು ಆಗಿದೆ ಅಥವಾ ಸ್ಕಿರ್ಮಿಶ್ ಆಗಿದೆ, ಅಲ್ಲಿ ನಮ್ಮ PSI ರ್ಯಾಂಕ್ ಅಧಿಕಾರಿ ಅಥವಾ ASI ರ್ಯಾಂಕ್ ಅಧಿಕಾರಿ ಅವರು ಸ್ಥಳದಲ್ಲಿ ಇರ್ತಾರೆ. ಅವ್ರ ಜೊತೆಗೆ 3 ಜನ ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಸರ್, ಈಗ ಈಗ ನಡೆದಂಥ ಚುನಾವಣೆ ಸಮಯದಲ್ಲಿ ಅಪರಾಧ ಚಟುವಟಿಕೆ ಭಾಗವಹಿಸೋದಕ್ಕೆ ಏನೇನು ಕ್ರಮ ಆಗಿದೆ, ರೌಡಿ ಶೀಟು ಇಂಥವ್ರ ಮೇಲೆ ಎಲ್ಲ ಏನೇನು ಕ್ರಮ ಆಗಿದೆ? ಸೊ ಕಳೆದ 2 ಎಲೆಕ್ಷನ್ದಲ್ಲಿ ಸುಮಾರು ಈ ಎಲೆಕ್ಷನ್ ಅಫೆನ್ಸ್ ಮಾಡೋ ಸುಮಾರು 25 ಜನಕ್ಕೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈ 25 ಜನರಿಗೆ ನಾವು ಒಬ್ಬನಿಗೆ ನಾವು ಗಡೀಪಾರು ಮಾಡಿದ್ದೀವಿ, ಇನ್ನೂ ಮೆಕ್ಕಿದವ್ರ ಮೇಲೆ ನಾವು ಬಾಂಡ್ ಓವರ್ ಮಾಡಿದ್ದೀವಿ. ಸೊ ಅದೇ ರೀತಿ ಬೇರೆ ಬೇರೆ ರೌಡಿ ಅಸಾಮಿ ಯಾರಿದ್ದಾರೆ ಅವರಿಗೆ ಕೂಡ ಗುರುತಿಸಿ ಸುಮಾರು 1100 ರೌಡೀಸ್ ಅಸಾಮಿ ಮೇಲೆ ನಾವು PR ಬುಕ್ ಮಾಡಿದ್ದೀವಿ. PR ಮೀನ್ಸ್ CRPC 107 ಮತ್ತು 1110 ಪ್ರಕಾರ ನಾವು ಅವ್ರಿಗೆ ಬುಕ್ ಮಾಡಿದ್ದೀವಿ. ಅದರಲ್ಲಿ ಕೂಡ ಸ್ವಲ್ಪ ಸಿವಿಯರ್ ಅಥವಾ ಹೈಯರ್ ಲೆವೆಲ್ದು ರೌಡೀಸ್ ಯಾರಿದ್ದಾರೆ 800 ಅಂತ ರೌಡಿ ಅಸಾಮಿಗೆ ನಾವು ಸೆಕ್ಷನ್ 116 CRPC ಬಾಂಡ್ ಓವರ್ ಮಾಡಿದ್ದೀವಿ. ಸೊ ದಟ್ ಮೀನ್ಸ್ ಅವರು ನಾಳೆ ನಾಡಿದ್ದು ಅಥವಾ ಬೇರೆ ಸನ್ನಿವೇಶದಲ್ಲಿ ಏನಾದರೂ ಸಣ್ಣ ಪುಟ್ಟ ಅಫೆನ್ಸ್ ಮಾಡಿದ್ದಾರೆ, ಆವಾಗ ಅವ್ರಿಗೆ ನಾವು ಅವರಿಂದ ಹಣ ಅದು ಜಪ್ತಿ ಮಾಡ್ತೀವಿ ಅಥವಾ ಅವ್ರ ಪ್ರಾಪರ್ಟಿದಲ್ಲಿ ಇದು ಎಂಟ್ರಿ ಆಗ್ತದೆ. ಅದೇ ರೀತಿ ಕೆಲವು ಅಸಾಮಿಗಳು ಪದೇ ಪದೇ ಅಫೆನ್ಸ್ ಮಾಡ್ತಾರೆ, 3 ಕ್ರೈಮ್ಸಲ್ಲಿ ಶಾಮೀಲಾಗಿದ್ದಾರೆ, 4 ಅಪರಾಧಗಳಲ್ಲಿ ಶಾಮೀಲಾಗಿದ್ದಾರೆ. ಅಂಥವ್ರಿಗೆ ನಾವು ಗುರುತಿಸಿ ಅವ್ರಿಗೆ ನಾವು ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಪ್ರಕಾರ ಗಡೀಪಾರು ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು 75 ಜನ ನಮ್ಮ ಜಿಲ್ಲೆಯಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಗಡೀಪಾರಾಗಿದ್ದಾರೆ. ಸರ್, ಏನು ಎಚ್ಚರಿಕೆ ಕೊಡ್ತೀವಿ? ಯಾಕಂದರೆ ಕೆಲವು ಸಲ ಚುನಾವಣೆ ಸಮಯದಲ್ಲಿ ಕೆಲವರು ಗಡಿಬಿಡಿ ಮಾಡುವಂಥ ಇದಿರ್ತದೆ. ಒಂದು ಈ ಗಡ್ಬಡಿ ಮಾಡೋರಿಗೆ ಆ್ಯಕ್ಚುಲಿ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ಇಲ್ಲಿವರೆಗೆ ನಾವು ಸಾಕಷ್ಟು ಪ್ರಿವೆಂಟಿವ್ ಸಾಧ್ಯತೆಗಳು ಮಾಡಿದ್ದೀವಿ, ರೂಟ್ ಮಾರ್ಚ್ ಕೂಡ ಮಾಡಿದ್ದೀವಿ, ಈ ರೀತಿ ರೌಡಿಗಳ ಮೇಲೆ ಕ್ರಮ ಜರುಗಿಸಿದ್ದೀವಿ. ನಾಳೆ ಕೂಡ ಆ್ಯಕ್ಚುಲಿ ನಾಳೆ ಮತ್ತು ನಾಡಿದ್ದು ನಮ್ಮ PSI ಅಧಿಕಾರಿಗಳು ಅವರು ಸೆಕ್ಟರ್ ಡ್ಯೂಟಿಯಲ್ಲಿ ಇರ್ತಾರೆ. ಸುಮಾರು 46 ಪಾಯಿಂಟ್ಸ್ ನಾವು ಇದು ಸೆಕ್ಟರ್ಸ್ ಮಾಡಿ ಅಲ್ಲಿ PSI ಅವ್ರ ಜೊತೆಗೆ ಒಂದು ತಂಡ ಸುತ್ತಾಡ್ತಾರೆ. ಅಂಥವ್ರು ಯಾರು ಮಾಡಲಿಕ್ಕೆ ಅವರು ರೆಡಿ ಇದ್ದರೆ ಕೂಡ ಅವ್ರಿಗೆ ನಾವು ಹಿಡಿತೀವಿ ಮೊದಲೇ. ವಿ ವಿಲ್ ನಾಟ್ ಗಿವ್ ದೆಮ್ ಎನಿ ಅಪಾರ್ಚುನಿಟಿ. ಅವ್ರ ಮೇಲೆ ಇನ್ಸ್ಪೆಕ್ಟರ್ ದರ್ಜೆದ ಅಧಿಕಾರಿ ಸುಮಾರು 14 ಜನ ಅವರು ರೌಂಡ್ಸ್ ಮೇಲೆ ಇರ್ತಾರೆ, ನಾವೆಲ್ಲ ರೌಂಡ್ಸ್ ಮೇಲೆ ಇರ್ತೀವಿ. ಆದರೆ ಇನ್ ಕೇಸ್ ಮಾಡೋರು ಇದ್ದರೆ ದೆನ್ ವಿ ವಿಲ್ ನಾಟ್ ಸ್ಪೇರ್ ದೆಮ್ ಎಟ್ ಎನಿ ಕಾಸ್ಟ್. ಇಲ್ಲಿವರೆಗೆ ಕೂಡ ನಾವು ಸುಮಾರು 100 ಮಂದಿಗೆ ಈ ರೀತಿ ಸಿವಿಯರ್ ಅವ್ರ ಮೇಲೆ ಕ್ರಮ ಜರುಗಿಸಿದ್ದೀವಿ. ಆದರೆ ಯಾರು ಧೈರ್ಯ ಮಾಡಿದರೆ ದೆನ್ ವಿ ವಿಲ್ ಡೆಫಿನೆಟ್ಲಿ ವಿಲ್ ನಾಟ್ ಸ್ಪೇರ್. ಇನ್ನೊಂದು, ಇವತ್ತು ಸಾಯಂಕಾಲದಿಂದ ಸೆಕ್ಷನ್ 144 ಜಾರಿ ಆಗ್ತಾಯಿದೆ 6 ಗಂಟೆ ನಂತರ. ಸೊ ನಂದು ತಮ್ಮೆಲ್ಲರಿಗೆ ಮನವಿ ಇದೆ ದಟ್ ವಿ ವಿಲ್ ಬಿ ಡ್ಯೂಟಿ ಬೌಂಡ್ ಟು ಟೇಕ್ ಆ್ಯಕ್ಷನ್ ಆನ್ ಎನಿವನ್ ಹೂ ಇಸ್ ವೈಲೇಟಿಂಗ್ ಸೆಕ್ಷನ್ 144. ಸೊ 5ಕ್ಕಿಂತ ಹೆಚ್ಚು ಜನ ಸೇರಬಾರ್ದು ಇಲ್ಲಿ. ಆ್ಯಂಡ್ ಇಫ್ ದೇರ್ ಇಸ್ ನೋ ವ್ಯಾಲಿಡ್ ರೀಸನ್ ಆವಾಗ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಅದೇ ರೀತಿ ಇವತ್ತು ಸಾಯಂಕಾಲದಿಂದ ಎಲೆಕ್ಷನ್ ಡೇ ಮಿಡ್ ನೈಟ್ವರೆಗೆ
ಡ್ರೈ ಡೇ ಕೂಡ ಡಿಕ್ಲೇರ್ ಆಗಿದೆ. ಸೊ ಆಲ್ ದ ಬಾರ್ ಓನರ್ಸ್, ಹೋಟೆಲ್, ರೆಸ್ಟೋರೆಂಟ್ಸ್, ಹೂಸೆವರ್ ಇಸ್ ದೇರ್ ಹ್ಯಾವಿಂಗ್ ಲೈಸೆನ್ಸ್, ದೇ ಶುಡ್ ಬಿ ಕೇರ್ಫುಲ್ ಇನ್ ದಿಸ್ ರಿಗಾರ್ಡ್. ಏನಾದರೂ ವೈಲೇಷನ್ ನಮ್ಮ ಕಂಟಿಗೆ ಬಂದರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.